ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾವಹಂ. ಭವತಿ ಚ ಭವತು ಅನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ್ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮ ಯೋಃ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ.
ನಿನ್ನೆ ದಿನ ಜಗತ್ತನ್ನು ಹುಟ್ಟಿಸುವವ ಮತ್ತು ತನ್ನ ಪರಾಕ್ರಮದಿಂದ ಪ್ರತಿ ದಿವಸವೂ ಹೊಸ 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 ಮಹಿಮೆಗಳನ್ನು ತೋರಿಸ್ತಕ್ಕಂಥವ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಮಾಡುತ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಪ್ರಭವ ಅಂತ ತಿಳ್ಕೊಂಡಂತೇಳಿ ಹೆಸರು. ಆಯ್ತಪ್ಪ, ಎಲ್ಲ ಹುಟ್ಟಿಸ್ತಾನೆ, ಹೌದು. ಯಾವುದೋ ಒಂದು ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಒಬ್ಬ ಮ್ಯಾನೇಜರ್ ಆಗಿರ್ತಾನೆ, ಎಲ್ಲ ಪ್ರೊಡಕ್ಷನ್ ಜವಾಬ್ದಾರಿ ನೋಡ್ಕೊಳ್ತಾನೆ, ಯಾರಿಂದ ಮಾಡಿಸ್ಬೇಕು ಅವ್ರ ಕಡೆಯಿಂದ ಮಾಡಿಸ್ತಾನೆ. ಹಾಗೆ ನಿಮ್ಮ ದೇವರು ಇರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಅವನ ಮೇಲೆ ಬೇರೆ ಬಾಸ್ ಇರ್ಬೋದಲ್ಲ. ಇಷ್ಟೆಲ್ಲ ಯಾರ ಶಕ್ತಿಯಿಂದ ಮಾಡ್ತಾನೆ? ಇವನಿಗೆ ಇಷ್ಟೆಲ್ಲ ಮಾಡಲಿಕ್ಕೆ ಶಕ್ತಿ ಕೊಟ್ಟವರಾರು? ಇವನ ಬಾಸ್ ಯಾರು ಅಂತ ಏನಾದರೂ ಸಂಶಯ ಬರಬಾರದು ಅಂತ ತಿಳ್ಕೊಂಡಂತೇಳಿ ಪ್ರಭವದ ಶಬ್ದದ ನಂತರ ಬರ್ತಕ್ಕಂಥ 36ನೇ ಭಗವಂತನ ಮಹಿಮೆ ಹೆಸರು ಪ್ರಭು. ಪ್ರಕರ್ಷೇಣ ಭುವಃ, ಅತ್ಯಂತ ಶ್ರೇಷ್ಠವಾಗಿ ಅತ್ಯುತ್ತಮನಾಗಿ ಸರ್ವೋತ್ತಮನಾಗಿ ಸ್ವತಂತ್ರ ಸ್ವಾಮಿಯಾಗಿ ಇರುವ ವ್ಯಕ್ತಿ ನಮ್ಮ ದೇವರು ಶ್ರೀಹರಿ ನಾರಾಯಣ. ಸಂಪೂರ್ಣ ಜಗತ್ತು ಹಗಲು ರಾತ್ರಿ ಇಂದ ಕೂಡಿದ ವಿಶಾಲವಾದ ಈ ಬ್ರಹ್ಮಾಂಡದ ಹೊರಗೂ ಇರತಕ್ಕಂಥ ಜಗತ್ತು, ಇದೆಲ್ಲವೂ ನಮ್ಮ ವಾಯುದೇವರು ವೇದಗಳಿಗೆ, ಹರಿಯುವ ನೀರುಗಳಿಗೆ, ಗೋಗಳಿಗೆ ಸ್ವಾಮಿಯಾಗಿರ್ತಕ್ಕಂಥ ವಾಯುದೇವರು ಅಂಥವನನ್ನು ಕೂಡ ನೇಮನ ಮಾಡ್ತಕ್ಕಂಥವನಿವನು. ವಾಯುದೇವರ ಬ್ರಹ್ಮ, ಆ ಬ್ರಹ್ಮನು ನೇಮನ ಮಾಡ್ತಕ್ಕಂಥ ಈ ವ್ಯಕ್ತಿ ಜಗತ್ತನ್ನು ಮೀರಿ ಇದ್ದಾನೆ. ಅವನ ಎದುರಿಗೆ ಜಗತ್ತು ಒಂದು ಇಂಥ ಅನೇಕ ಕೋಟಿ ಬ್ರಹ್ಮಾಂಡಗಳು ಅವನ ಒಂದು ರೋಮಕೂಪದಲ್ಲಿ ಇರುತ್ತವೆ. ಅಂದ ಮೇಲೆ ಅವನು ಎಷ್ಟು ಸಮರ್ಥ ಆಗಿದ್ದಾನೆ. ಅವನಿಗೆ ಯಾರು ಬಾಸ್ ಇಲ್ಲ. ಆದ್ದರಿಂದ ಅವನಿಗೆ ಪ್ರಭು ಅಂತ ಕರೀತಾರೆ. ಪ್ರಭು ಅಂತ ಹೇಳ್ಕೊಂಡಂತಂದರೆ ಎಲ್ಲರನ್ನೂ ಕೂಡ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳುವನು, ಎಲ್ಲರನ್ನೂ ಮೀರಿದ್ದವನು ಅಂತ ಅರ್ಥ. ಪ್ರಕೃಷ್ಟ ಭುವ, ಜಗತ್ತಿನಕ್ಕಿಂತಲೂ ಶ್ರೇಷ್ಠ. ಉಪಲಕ್ಷಣ, ಇಂಥ ಅನೇಕ ಜಗತ್ತಿಗಳಿಂತಲೂ ಶ್ರೇಷ್ಠ ಪ್ರಭು. ಭುವ ಸಂಪೂರ್ಣ ಜಗತ್ತಿನಿಗಿಂತಲೂ, ಭೂ ಅಂದರೆ ಭೂಮಿ, ಉಪಲಕ್ಷಣತೆಯ ಜಗತ್ತು, ಅದಕ್ಕಿಂತಲೂ ಪ್ರಕೃಷ್ಟ ಶ್ರೇಷ್ಠನಾದವನು, ಉತ್ತಮನಾಗಿರ್ತಕ್ಕಂಥವನು. ಆದ್ದರಿಂದ ಅವನಿಗೆ ಪ್ರಭು ಅಂತಿಕೊಂಡಂತೇಳಿ ಹೆಸರು. ಈ ಅರ್ಥವನ್ನೇ ಬೃಹತಿ ಸಹಸ್ರದ 36ನೇ ಮಂತ್ರ, 36ನೇ ಋಕ್ ನಮಗೆ ಈ ಮಾತನ್ನು ತಿಳಿಸಿಕೊಡ್ತಾರೆ. ಪ್ರರಿರಿಚೇ ದಿವ ಇಂದ್ರ ಪೃಥಿವ್ಯಾ ಪತಿಂ ಓ ಅಜ್ಞಾನಂ ಅರ್ಧಂ ಇದಸ್ಯ ಪ್ರತಿರೋಧಸೋ ಉಭೇ ಧೇನೂನಾಂ ಇಷುಧ್ಯಸಿ.
ಭಗವಂತ. ಅಜ್ಞಾನಾಂ ವಹಾಪತಿಂ, ಎಂದಿಗೂ ನಾಶವಾಗದ ವೇದಗಳಿಗೆ ಸ್ವಾಮಿಯಾದ ನಮಗೂ ಸ್ವಾಮಿಯಾಗಿರ್ತಕ್ಕಂತಹ ವಾಯುದೇವರು ನಿನ್ನನ್ನು ಕಣ್ಣಾರೆ ಕಂಡಿದ್ದಾರೆ. ಹೇಗಿದ್ದೀಯ ಅಂತ ತಿಳ್ಕೊಂಡಂತೇಳಿ. ಪರಮಾತ್ಮ ನೀನು ಹೇಗಿದ್ದಿ ಇದೆಯಾ? ನಾನು ತಿಳ್ಕೊಳ್ಳೋ ಪ್ರಯತ್ನಿಸ್ತೇನೆ. ಭೀಷ್ಮರು ಹೇಳ್ತಾರೆ, ಭಗವಂತ ಪೃಥಿವ್ಯ, ಪೃಥ್ವಿ ಅಂದರೆ ಜಗತ್ತಂತ ಇಲ್ಲಿ ಉಪಲಕ್ಷಣತೆಯ ಜಗತ್ತಂತ ಇಟ್ಟುಕೊಳ್ಳಬೇಕು. ಪೃಥ್ವಿ ಮೊದಲಾದ ಜಗತ್ತು, ಅದನ್ನು ಕೂಡ ಪ್ರರಿಚೆ ದಿವ, ಹಗಲು ರಾತ್ರಿಗಳನ್ನು ಅಂದರೆ ಕಾಲತಃ ಪರಮಾತ್ಮ ನೀನು ಎಲ್ಲರನ್ನೂ ಮೀರಿ ಇದ್ದವನು. ಸೂರ್ಯಚಂದ್ರನು ಅಂದರೆ ಕಾಲನಿಯಾಮಕರಾಗಿರ್ತಕ್ಕಂಥ ಮೀರಿ ಇರ್ತಕ್ಕಂಥವನು. ದೇಶತಃ ನೀನು ಅನಂತನಾಗಿರ್ತಕ್ಕಂಥ ವ್ಯಕ್ತಿ. ಕಾಲತಃ ಅನಂತ, ದೇಶತಃ ಅನಂತ, ಗುಣತಃ ಅನಂತ. ಈ ಸಂಪೂರ್ಣ ಸೃಷ್ಟಿ, ಸಂಪೂರ್ಣ ಜಗತ್ತು ಅಥವಾ ಈ ಪೃಥ್ವಿ ನಿನ್ನ ದೇಹದ ಅರ್ಧ ಭಾಗದಲ್ಲಿದೆ. ಅರ್ಧಂ ಇದಂ ಪ್ರತಿರೋಧಸಿ ಉಭೇ, ಕೇವಲ ಹಗಲು ರಾತ್ರಿ ಅಥವಾ ಈ ಸಂಪೂರ್ಣ ಜಗತ್ತು ಬ್ರಹ್ಮಾಂಡಗಳನ್ನು ನೀನು ಪ್ರರಿರಿಚೆ ಮೀರಿ ಇದ್ದಿ. ಇಷ್ಟೇ ಅಲ್ಲ, ದ್ಯಾವಾ ಪೃಥಿವ್ಯ ಅಪಿ, ಸಂಪೂರ್ಣ ದ್ಯುಲೋಕ ಅಂದರೆ ಭೂಲೋಕ, ಭೋರಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ. ಆನಂತರ ಪೃಥ್ವಿ, ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಪಾತಾಳ. ಇವೆಲ್ಲವೂ ನಿನ್ನ ದೇಹದ ಒಂದು ಭಾಗದಲ್ಲಿರ್ತಕ್ಕಂಥವುಗಳು. ನಿನ್ನ ದೇಹದ ಒಂದು ಭಾಗದಲ್ಲಿ. ಇದನ್ನು ನೀನು ಅರ್ಜುನಿಗೆ ತೋರಿಸಿದ್ದೆ ಪರಮಾತ್ಮ. ಯಾಕೆ ನೀನು ಪ್ರಭು ಸ್ವಾಮಿ ಯಾಕೆ ಅಂತ ತಿಳ್ಕೊಂಡಂತಂದರೆ, ಧೇನೂನಾಮಿಷುದ್ಧಿಸಿ ಈ ಸಂಪೂರ್ಣ ಜಗತ್ತಿಗೆ ಹೇಗೆ ಬಾಣಗಳಿಗೆ ಬತ್ತಳಿಕೆ ಆಶ್ರಯವೋ ಆ ಪ್ರಕಾರವಾಗಿ ಸಕಲ ವೇದಗಳಿಗೆ ಆಶ್ರಯ ನೀನು. ಇಲ್ಲ, ಆಶ್ರಯನಾದ ವಾಯುದೇವರನ್ನು ಮೀರಿ ಇರುವವನು ನೀನು. ವಿಶ್ವರೂಪಿಯಾಗಿರ್ತಕ್ಕಂಥ ನಿನ್ನ ಒಂದು ರೋಮಕೂಪದಲ್ಲಿ ಈ ಸಂಪೂರ್ಣವಾಗಿರ್ತಕ್ಕಂತಹ ಜಗತ್ತು ಅದರಲ್ಲಿ ಅಡಗಿದ್ದೆ, ಅದಕ್ಕೆ ಆಶ್ರಯ ಕೊಟ್ಟಿದ್ದೆ. ಅಂದ ಮೇಲೆ ನೀನು ಎಷ್ಟು ದೊಡ್ಡವನು ಕಲ್ಪನೆ ಮಾಡಿಕೊಳ್ಳಿ. ದಿವಃ ಪೃಥಿವ್ಯಾಶ್ಚ ಪ್ರರಿಚೆ, ಊರ್ಧ್ವಲೋಕ, ಮಧ್ಯಲೋಕ, ಅಧೋಲೋಕ ಎಲ್ಲವನ್ನು ಮೀರಿ ಅದಕ್ಕಿಂತಲೂ ಹೆಚ್ಚಿನ ದೊಡ್ಡ ಶರೀರವನ್ನು ತೆಗೆದುಕೊಂಡೆ. ಅಷ್ಟೇ ಅಲ್ಲ, ಆಕಾಶ ಪ್ರತಿಭೆಗಳು ಕೂಡ, ಅಂದರೆ ಭೂಮಿ ನಿನ್ನ ಅರ್ಧದ ನಾಭಿಯಲ್ಲಿ ಸನ್ನಿಹಿತವಾಗಿದೆ. ಉಭೇ ಅಪಿ ಅಂತಿಕೊಂಡಂತಂದರೆ ಸಂಪೂರ್ಣ ಅಂತ ಉಪಲಕ್ಷಣತೆಯ ಉದಾಹರಣೆಗೆ ಜಗತ್ತು ಅಂತಿಕೊಂಡಂತ ಹೇಳಿದರು, ಉದಾಹರಣೆಗೆ ಬ್ರಹ್ಮಾಂಡ ಅಂತ ಹೇಳಿದರು. ಆದರೆ ಇದೆಲ್ಲಕ್ಕೂ ಆಶ್ರಯನಾಗಿ ಇದನ್ನು ಬಹಳ ಬೆಳೆದು ನಿಂತುಕೊಂಡಿರ್ತಕ್ಕಂತಹ ದೇಶತಃ, ಕಾಲತಃ, ಗುಣತಃ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ನೀನು ಅಂತ ಹೇಳಿ ಪರಮಾತ್ಮ ಜಗತ್ತಿಗೆ ಸ್ವಾಮಿ ಏಕೆ ಈ ಜಗತ್ತನ್ನು ಮೀರಿದ್ದಾನೆ, ಈ ಜಗತ್ತಿಗೆ ಆಶ್ರಯ ಕೊಟ್ಟಿದ್ದಾನೆ. ಈ ಜಗತ್ತು ಅವನೊಂದು ರೋಮಕೂಪದಲ್ಲಿ ಇಡಬಹುದು,
ಅಂದರೆ ಅಷ್ಟು ವಿಶಾಲವಾದ ದೇಶತಃ ಅಷ್ಟು ವ್ಯಾಪ್ತನಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ದೇವರು, ಕಾಲತಃ ಗುಣತಃ. ಆದ್ದರಿಂದಾಗಿ ಈ ಜಗತ್ತಿನಲ್ಲಿ ಯಾರ ವಶನಾಗಿಲ್ಲ, ಎಲ್ಲರನ್ನು ಮೀರಿ ಇರತಕ್ಕಂಥ ಸ್ವಾಮಿಯಾಗಿದ್ದಾನೆ. ಇವನಿಗೆ ಯಾರು ಬಾಸ್ ಇಲ್ಲ, ಇವನೇ ಎಲ್ಲರಿಗೂ ಬಾಸ್ ಆಗಿದ್ದಾನೆ. ಏನಪ್ಪ ಪ್ರಭು ಪ್ರಭು ಅಂತಂದ್ರೆ ಏನರ್ಥ? ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಇದರ ಪರಿಭಾಷೆ ಕೊಡ್ತಾರೆ. ಪ್ರಭು ಈಶಃ ಸಮರ್ಥಶ್ಚ, ಜಗತ್ತನ್ನು ನಿಯಮನ ಮಾಡ್ತಕ್ಕಂಥವನು. ಆನಂತರ ಜಗತ್ತನ ವ್ಯವಹಾರವನ್ನು ನಡೆಸುವ ಸಮರ್ಥನು, ಎಲ್ಲರಿಗೂ ಕೂಡ ತನ್ನ ಅಧೀನದಲ್ಲಿ ಇಟ್ಟುಕೊಂಡವನು ಅಂತ ಅರ್ಥ. ಗೀತಾಪಾಠದಲ್ಲಿ ಈಶಪ್ ಸಮರ್ಥಶ್ಚ ಅಂತೇಳಿ ಕೊಡ್ತಾರೆ. ವಿಷ್ಣು ಪುರಾಣ ಹೇಳ್ತಾರೆ, ಈ ಪ್ರಭುವಿಗೆ, ಈ ಪರಮಾತ್ಮನಿಗೆ ಭಗವಾನ್ ಅಂತಿಕೊಂಡು ಅಂತ ಹೆಸರು. ಯಾಕೆ ಭಗವಾನ್ ಅಂತಿಕೊಂಡು ಅಂತ ಹೆಸರು? ವೈದಿಕ ಪರಿಭಾಷೆಯಲ್ಲಿ ಭಗ ಅಂತಿಕೊಂಡು ಅಂತಂದರೆ ಸಮಗ್ರ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಸಂಪೂರ್ಣ ಜಗತ್ತಿನ ನಿಯಮನ ಹಾಗೂ ಅದ್ಭುತವಾಗಿರ್ತಕ್ಕಂಥ ಸಿರಿವಂತಿಕೆ, ಇದಕ್ಕೆ ಐಶ್ವರ್ಯ ಅಂತ ಕರೀತಾರೆ. ಇದು ಎಲ್ಲಿದೆ? ವೀರ್ಯ, ತನ್ನ ವೀರ್ಯದಿಂದಲೇ ಈ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತನ್ನು ಪರಮಾತ್ಮ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ಅಷ್ಟೇ, ವೀರ್ಯ ಅಂತಂದರೆ ಪರಾಕ್ರಮ, ಸಾಮರ್ಥ್ಯ ಅಂತ ಅರ್ಥ. ಯಶಃ ಕೀರ್ತಿ, ಅನಂತ ಕಾಲದಿಂದಲೂ, ಅನಂತ ಭೂತಕಾಲದಿಂದಲೂ, ಅನಂತ ವರ್ತಮಾನ ಕಾಲದಿಂದಲೂ, ಅನಂತ ಭವಿಷ್ಯ ಕಾಲದಲ್ಲಿಯೂ ಇವನು ಸರ್ವೋತ್ತಮ, ಜಗತ್ತಿನ ಸ್ವಾಮಿ ಅಂತ ತಿಳ್ಕೊಂಡಂತ ಅನ್ನೋದು ಪ್ರಸಿದ್ಧಿ ಇದೆ. ವೇದಗಳು ಮೊದಲಾಗಿರ್ತಕ್ಕಂಥ ಅಪೌರುಷೇಯ ಗ್ರಂಥಗಳು ಕೂಡ ಹಾಡಿ ಹೊಗಳಿದ್ದಾವೆ ಇವುಗಳನ್ನು. ವೀರ್ಯಸ್ಯ ಯಶಸಃ, ಇನ್ನು ಶ್ರೀ ಅಂತ್ಯಗುಣಂತಂದರೆ ದೈವಿ ಗುಣಗಳು, ಕಾಂತಿ ಅಂತ ಅರ್ಥ. ಸಮಗ್ರ ಕಾಂತಿ, ಸಮಗ್ರ ದೈವಿ ಸಂಪತ್ತುಗಳು, ಜ್ಞಾನ, ಸಂಪೂರ್ಣ ವಿಷಯಗಳನ್ನು ತಿಳಿದುಕೊಂತಕ್ಕಂಥ ಸರ್ವಜ್ಞತ್ವ, ವಿಜ್ಞಾನ, ವಿಶೇಷವಾಗಿರ್ತಕ್ಕಂತಹ ಆ ಅದ್ಭುತವಾದಂತಹ ಸೂಕ್ಷ್ಮವಾದ ಜಗತ್ತಿನ ವಿಷಯದಲ್ಲಿ, ಜೀವನ ವಿಷಯದಲ್ಲಿ, ತನ್ನ ಅಧೀನದಲ್ಲಿರ್ತಕ್ಕಂಥ ರಮಾಬ್ರಹ್ಮಾದಿಗಳ ವಿಷಯದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಅವರ ವಿಚಾರಗಳನ್ನು ತಿಳಿದುಕೊಂಡು ಅವರಲ್ಲಿ ಮನಸ್ಸಿನಲ್ಲಿದ್ದು ಅವರಿಗೆ ಪ್ರೇರಕನಾಗಿ ಇಂತಹ ಜ್ಞಾನ ಮತ್ತು ವಿಜ್ಞಾನಗಳು ಪರಿಪೂರ್ಣವಾಗಿ ಎಲ್ಲಿ ಇವೆ, ಸಂಪೂರ್ಣ ಜಗತ್ತಿನ ನಿಯಾಮಕತ್ವ, ಪರಾಕ್ರಮ, ಕೀರ್ತಿ, ಆನಂತರ ಜಗತ್ತನ್ನು ಹುಟ್ಟಿಸುವ, ಜಗತ್ತನ್ನು ನಿಯಮಿಸುವ ಸಾಮರ್ಥ್ಯ, ಕಾಂತಿ, ಜ್ಞಾನ, ವಿಜ್ಞಾನ. ಜ್ಞಾನಿಗಳು ಲೋಕದಲ್ಲಿರ್ತಕ್ಕಂಥವರು, ವಿಜ್ಞಾನಿಗಳು ಮುಕ್ತರು. ಅಂದರೆ ಸಂಸಾರಸ್ಥರನ್ನು ಮುಕ್ತರನ್ನು ಕೂಡ ಮೀರಿ ಇರತಕ್ಕಂಥ ಒಬ್ಬ ಆ ಗುಣಗಳ ಸಮೂಹಕ್ಕೆ ಭಗ ಅಂತರ್ಥ. ಭಗ ಇದು ಇದ್ದವ ಒಬ್ಬೊಬ್ಬನೇ ಒಬ್ಬ ವ್ಯಕ್ತಿ ಭಗವಾನ್ ಪರಮಾತ್ಮ ಮಾತ್ರ.
ಭಗ ಅಸ್ಯ ಅಸ್ತಿ ಇತಿ ಭಗವಾನ್ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ್ತ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಈ ಜಗತ್ತನ್ನು ನಿಯಮಿಸುವುದು ಒಂದು 6 ಗುಣಗಳಲ್ಲಿ ಒಂದಾದರೆ 6 ಗುಣಗಳು ಪರಿಪೂರ್ಣವಾಗಿರ್ತಕ್ಕಂಥವನು ಭಗ ಸ್ಥಿತಿ ಭಗವಾನ್. ಅವನನ್ನು ಬಿಟ್ಟು ಸ್ವಾಮಿ ಯಾರಾಗಲಿಕ್ಕೆ ಸಾಧ್ಯವಿದೆ? ಜಗತ್ತಿಗೆ ಪ್ರಭು ಆಗಲಿಕ್ಕೆ ಯಾರಿಗೆ ಸಾಧ್ಯ ಇದೆ ಅಂತ ವಿಷ್ಣು ಪುರಾಣ ಕೇಳ್ತದೆ. ವಿಷಯದಲ್ಲಿ ಒಂದು ಮಾತು ಪ್ರಸಿದ್ಧವಾಗಿದೆ. ಅದ್ಯಾವುದು? ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಚ ಸಮರ್ಥ. ಪರಮಾತ್ಮ ಏನು ಮಾಡಬೇಕು ಅದನ್ನು ಮಾಡ್ತಾನೆ. ಯಾವುದನ್ನು ಮಾಡಬಾರದು ಅಂತ ಮನಸ್ಸಲ್ಲಿ ತರ್ತಾನೆ, ಮಾಡೋದಿಲ್ಲ. ವಿರುದ್ಧ ಮಾಡಲಿಕ್ಕೂ ಕೂಡ ಸಮರ್ಥನಾಗಿದ್ದಾನೆ. ಮಾಡಲಿಕ್ಕೂ ಸಮರ್ಥ, ಮನಸ್ಸಿದ್ದಿಲ್ಲ ಅಂದರೆ ಮಾಡದೇ ಇರಲಿಕ್ಕೂ ಕೂಡ ಸಮರ್ಥ. ಆನಂತರ ಜಗತ್ತಿನಲ್ಲಿ ಸಂಪೂರ್ಣ ವಿರುದ್ಧವಾಗಿ ಮಾಡ್ತಕ್ಕಂಥದಕ್ಕೂ ಸಮರ್ಥನಾಗಿದ್ದಾನೆ. ಈ ಮಾತಿನಲ್ಲಿ ಬಹಳ 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 ಅರ್ಥ ಇದೆ. ನಾವು ಒಳ್ಳೆಯ ಕೆಲಸ ಮಾಡ್ತೇವೆ, ಆ ಸಂದರ್ಭದಲ್ಲಿ ನಾವು ಸಿಟ್ಟಿಗೆ ಬರಬಾರ್ದು, ಯಾವುದೇ ವಿಕೃತಿಗೆ ಒಳಗಾಗಬಾರ್ದು. ಆದರೆ ನಮ್ಮ ಮೇಲೆ ಕಂಟ್ರೋಲ್ ನಮಗೆ ಉಳಿಯೋದಿಲ್ಲ. ಹಾಗೆ ಆಯಿತು. ಒಳ್ಳೆ ಶಾಂತ ರೀತಿಯಿಂದ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೆವು. ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇವರಿಗೆ ಸಣ್ಣ ರಥದಲ್ಲಿ ಕೂಡಿಸಿ ಹರಿದ್ರಾಚೂರ್ಣದಿಂದ ನಾವು ದೇವರಿಗೆ ಅಭಿಷೇಕ ಮಾಡಿದ್ವಿ. ಇನ್ನೇನು ಆ ರಥವನ್ನು ಮುಂದೆ ಹೋಗಬೇಕು. ಅಷ್ಟರಲ್ಲಿ ಅವನೋ ಒಬ್ಬ ವ್ಯಕ್ತಿ ಮೈಲಿಗಿಂದ ಹೊರಗೆ ಬಂದಿರತಕ್ಕಂಥವನು ಆ ರಥ ಮುಟ್ಲಿಕ್ಕೆ ಬಂದ. ನಿಜವಾಗಿಯೂ ಪೂಜೆಯ ವೇಳೆಯಲ್ಲಿ ಶಾಂತವಾಗಿರಬೇಕು, ಅನುಸಂಧಾನ ಪುರಸ್ಸರವಾಗಿರಬೇಕು, ಮನಸ್ಸಿನಲ್ಲಿ ಯಾವ ವಿಕೃತಿ ತರಬಾರದು. ನಾನು ಭಾಳ ಸಲ ಪ್ರಯತ್ನ ಮಾಡ್ತೇನೆ. ಆದರೆ ಅಂದು ಯಾಕೋ ಇಷ್ಟು ಪವಿತ್ರರಾಗಿ ನಾವು ಕೆಲಸವನ್ನು ಮಾಡ್ತಾ ಇರುವಾಗ ಯಾವನೋ ಒಬ್ಬ ಅಪವಿತ್ರ ವ್ಯಕ್ತಿ ಹೊರಗಿಂದ ಬಂದವನು ಡ್ರೆಸ್ ಚೇಂಜ್ ಮಾಡದೆ, ಕಾಲು ತೊಳ್ಕೊಳ್ಳದೆ ರಥ ಮುಟ್ಲಿಕ್ಕೆ ಬಂದಾಗ ನನಗ್ಯಾಕೋ ಸಹನೆ ಆಗಲಿಲ್ಲ. ನಾನು ಸರ್ವಥಾ ಸಿಟ್ಟಿಗೆ ಬರೋದಿಲ್ಲ, ಆದರೆ ಅವತ್ತು ನನಗೆ ಸಿಟ್ಟು ಬಂದು ಅವನ ಮೇಲೆ ಸ್ವಲ್ಪ ಒದರಾಡಿದೆ. ನಂತರ ಹೇಳಿದೆ, ಪರಮಾತ್ಮ ಕ್ಷಮಿಸಿಬಿಡು ಅಂತ. ಪೂಜೆಯ ವೇಳೆಗೆ ಸಿಟ್ಟಿಗೆ ಬರಬಾರ್ದು ಒಂದು ಮೈಲಿಗೆ. ಯಾಕೆ? ಅಕರ್ತುಂ ಸಮರ್ಥರು ನಾವಲ್ಲ. ಯಾವುದು ಮಾಡಬಾರ್ದು ಅಂತ ಇರ್ತದೆ ನಮ್ಮ ಕಡೆಯಿಂದ ಅದು ಆಗಿ ಹೋಗ್ತದೆ. ಪರಮಾತ್ಮ ಹಾಗಲ್ಲ. ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ರೆ ಮಾಡೋದಿಲ್ಲ, ಸಾಮರ್ಥ್ಯ ಇದ್ದರೂ ಮಾಡೋದಿಲ್ಲ. ಪಾಂಡವರು ಜೂಜಾಡ್ತಾ ತಮ್ಮ ಸರ್ವಸ್ವವನ್ನೂ ಕಳೆದುಕೊಂಡರು. ದೇವರು ಸರ್ವತ್ರ ವ್ಯಾಪ್ತ. ಅಲ್ಲಿ ಬಂದು ಜೂಜಾಡಕ್ಕೆ ಹೋಗಬೇಡ ಅಂತ ತಿಳ್ಕೊಂಡಂತೇಳಿ ಹೇಳ್ಬೋದಾಗಿತ್ತು, ತಡೆಯಬೇಕಾಗಿತ್ತು. ಜೂಜಾಡಬೇಡ್ರಿ ಅಂತ ಕೇಳಬೇಕಾಗಿತ್ತು. 2ನೇ ಸಲ ವನವಾಸ ಅಜ್ಞಾತವಾಸನ ಒಪ್ಪಿಕೊಳ್ಬೇಡಿ ಅಂತೇಳಿ ಹೇಳ್ಬೋದಾಗಿತ್ತು. ಅಥವಾ ತಾನು ದ್ವಾರಕಾದಲ್ಲಿ ಕೂತೆ ಈ ವಿಚಾರವನ್ನು ತಾನು ಮಾಡಬಹುದಾಗಿತ್ತು. ಆದರೆ ಪರಮಾತ್ಮ ಮಾಡಲಿಲ್ಲ. ಯಾಕೆ? ಕೌರವರ ಮನಸ್ಸಿನಲ್ಲಿ ಹೋಗಿ ಜೂಜಾಡಬಾರ್ದು ಅಂತ ಮಾಡಲಿಕ್ಕೆ ಬರ್ತಿತ್ತು ಅವನಿಗೆ. ಪಾಂಡವರ ಮನಸ್ಸು ಹೊಕ್ಕು ಜೂಜಕ್ಕೆ ಹೋಗಬೇಡ್ರಿ ಅಂತ ಅನ್ಬೋಕ್ಕೆ ಬರ್ತಿತ್ತು.
ಆದರೆ ಅವನ ಸಂಕಲ್ಪ ಹಾಗೆ ಇತ್ತು, ಪಾಂಡವರು ವನವಾಸಕ್ಕೆ ಹೋಗಬೇಕು. ಪರಮಾತ್ಮ ತಾನು ಅದನ್ನು ತಡಿಬಹುದಾಗಿತ್ತು, ತಡೀಲಿಲ್ಲ. ಸತ್ಯ ಸಂಕಲ್ಪ. ಅಕರ್ತಂ ಸಮರ್ಥ. ಸಮರ್ಥನಾಗಿದ್ದರೂ ಕೂಡ ಈಗ ಮಾಡುವಾದಂತ ತಡೀಲಿಕ್ಕೆ ಬರ್ತದೆ ಅವನಿಗೆ. ನಮಗೆ ತಡೀಲಿಕ್ಕೆ ಆಗೋದಿಲ್ಲ. ಭಾವನೆಗಳನ್ನು ವ್ಯಕ್ತಪಡಿಸಿಬಿಡ್ತೇವೆ. ಬೇಡಾಗಿದ್ದು ನಮಗೆ ಅದು ಬೇಡಾಗಿರ್ತದೆ, ಅದು ವ್ಯಕ್ತವಾಗ್ತದೆ. ಅಷ್ಟೇ ಅಲ್ಲ, ತನ್ನನ್ನು ಕಟ್ಟಲು ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿಗಳು ಪ್ರಯತ್ನಶೀಲರಾದಾಗ ಅಲ್ಲಿ ಅವರನ್ನು ಕೊಂದು ಅವರಿಗೆ ಮುಗಿಸಿ ಆವತ್ತಿನ ದಿವಸವೇ ಮಹಾಭಾರತ ಯುದ್ಧ ಮುಗಿಸ್ಬೋದಾಗಿತ್ತು. ಇಲ್ಲ, ಈಗ ನಾನು ಮಾಡೋದಿಲ್ಲ, ಯಾವಾಗ ಮಾಡಬೇಕು ಆವಾಗ ಮಾಡ್ತೇನೆ ಅಂತೇಳಿ ಪರಮಾತ್ಮ ಆ ರೀತಿಯಾಗಿರ್ತಕ್ಕಂಥ ತಡೆದುಕೊಳ್ಳುವ ಸಾಮರ್ಥ್ಯವನ್ನಲ್ಲಿದೆ. ಅನ್ಯಥಾ ಕರ್ತು ಹುಟ್ಟಿಸಿದ ಈ ಜಗತ್ತನ್ನು, ಹುಟ್ಟಿಸಿದ ಸಕಲ ಜೀವರನ್ನು, ಜಗತ್ತಿಗೆ ತಂದೆ ತಾಯಿಯಾಗಿ ಎಲ್ಲವನ್ನೂ ಪೋಷಣೆ ಮಾಡಿದ ಪರಮಾತ್ಮ ಕೊನೆಗೆ ನಿರ್ದಯವಾಗಿ ಎಲ್ಲವನ್ನು ಹೊಟ್ಟೆಯಲ್ಲಿ ಹಾಕ್ಕೊಂಡು ಬಿಡ್ತಾರೆ. ತಾನೇ ತನ್ನ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಮರಿಮಕ್ಕಳನ್ನು ಎಲ್ಲರನ್ನು ಹೊಟ್ಟೆಯಲ್ಲಿ ಹಾಕ್ಕೊಂಡು ಬಿಡ್ತಾರೆ. ಅನ್ಯಥಾ ಕರ್ತುಂ ಸಮರ್ಥ. ಸೃಷ್ಟಿ ಮಾಡಲು ಸಮರ್ಥ, ಪ್ರಳಯ ಮಾಡಲು ಸಮರ್ಥ. ಆದ್ದರಿಂದ ಭಗವಂತ ಜಗತ್ತಿನ ಸ್ವಾಮಿಯಾಗಿದ್ದಾನೆ. ಆದ್ದರಿಂದ ಭಗವಂತನಿಗೆ ನಾವು ಸರ್ವೋತ್ತಮ ಅಂತಂತೇವೆ. ಸೀತೆ ಬಂಗಾರದ ಜಿಂಕೆಯನ್ನು ಬೇಡಿದಾಗ ಅಂತ 1000 ಜಿಂಕೆಯನ್ನು ಸೃಷ್ಟಿ ಮಾಡಿ ಅವಳಿಗೆ ಕೊಡ್ಬೋದಾಗಿತ್ತು. ಅಥವಾ ಸರ್ವತ್ರ ವ್ಯಾಪ್ತನಾದ ಅವನು ಎಲ್ಲಿದ್ದರೂ ಅದನ್ನು ಹಿಡಿದುಕೊಂಡು ತಂದಕ್ಕೆ ಎದುರಿಗಿಡಬಹುದಾಗಿತ್ತು. ಸೀತಾಪಹರಣ ಆಗ್ತಿರಲಿಲ್ಲ. ಆದರೆ ಸೀತಾಪಹರಣದ ನಾಟಕ ಆಗಬೇಕು. ಆ ನಿಮಿತ್ತದಿಂದ ರಾವಣನ ಮನೆಗೆ ಹೋಗಬೇಕು, ಅವನನ್ನು ಕೊಲ್ಲಬೇಕು. ಇದು ಆ ಭಗವಂತನ ಸಂಕಲ್ಪ. ಬೇಕಾದನ್ನು ತಾನೇ ಬೆಳೆಸಿ, ತಾನೇ ಅವರನ್ನು ಪೋಷಿಸಿ, ಅವರನ್ನು ಜಗದ್ವಿಜಯಗಳನ್ನಾಗಿ ಮಾಡಿ ಕೊನೆಗೆ ಯಾದವರು ತನ್ನೆದುರಿಗೆ ಸಂಪೂರ್ಣ ವಿನಾಶವನ್ನು ಹೊಂದುವಂತೆ ಅನ್ಯಥಾ ಕರ್ತುಂ ಬೆಳೆಸಿದವರನ್ನು ವಿನಾಶ ಮಾಡಲು ಕೂಡ ಹಿಂದೆ ಮುಂದೆ ನೋಡದ ವ್ಯಕ್ತಿ ಈ ಭಗವಂತ. ಮೋಕ್ಷ ಧರ್ಮದಲ್ಲಿ ಮಹಾಭಾರತದಲ್ಲಿ ಹೇಳ್ತಾರೆ, ನಾಸ್ತಿ ತಸ್ಮಾತ್ ಪರಂ ಭೂತಂ ಪುರುಷಾತ್ ವೈ ಸನಾತನಾತ್. ಅನಂತ ಕಾಲದಿಂದ ಇರುವ ಈ ಪುರುಷನಾಮಕನಾಗಿರ್ತಕ್ಕಂಥ ಶ್ರೀಹರಿಯ ಸಮಾನರಾಗಲಿ ಉತ್ತಮರಾಗಲಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಗೀತಾ ಭಾಷ್ಯದ 11ನೇ ಅಧ್ಯಾಯದ 4ನೇ ಶ್ಲೋಕದ ವಿವರಣೆಯಲ್ಲಿ ಆಚಾರ್ಯ ರೀತಿಯ ಕೊಡ್ತಾರೆ. ಗೀತಾ ಭಾಷ್ಯದ 10ನೇ ಅಧ್ಯಾಯದ 12ನೇ ಶ್ಲೋಕದ ವಿವರಣೆಯ ಸಂದರ್ಭದಲ್ಲಿ ಆಚಾರ್ಯರು ವಾರುಣಿ ಶಾಖೆಯ ಒಂದು ಶ್ರುತಿಯನ್ನು ನಮ್ಮ ಎದುರಿಗಿಡ್ತಾರೆ. ಪ್ರಭು ಪ್ರಥಮಂ ಮೇ ಹನೋ ಅತ ಇತಿ ಸಹ್ಯೇಬ ಪ್ರಾಭವತ. ಪ್ರಥಮಾತ್ಮ ಪ್ರಪ್ರಥಮವಾಗಿ ಈ ಜಗತ್ತನ್ನು ತನ್ನಿಂದ ಹೊರಗೆ ಹಾಕ್ತಾನೆ. ಅಷ್ಟೇ ಅಲ್ಲ, ಅನಂತ ರೂಪದಿಂದ ಅಭಿವ್ಯಕ್ತನಾಗ್ತಾನೆ. ಆದ್ದರಿಂದ ಎಲ್ಲವೂ ಅವನ ಕಂಟ್ರೋಲ್ನಲ್ಲಿರೋದ್ರಿಂದಾಗಿ ಅವನಿಗೆ ಪ್ರಭು ಅಂತ ತಿಳ್ಕೊಂಡು ಅಂತೇಳಿ ಹೆಸರು. ಪ್ರಭು ಅಂತಂದರೆ ಸಮರ್ಥ ಅಂತ ಅರ್ಥ. ಇನ್ನೊಂದು ಅರ್ಥದಲ್ಲಿ ಇದೇ ಗೀತಾ ಭಾಷ್ಯದ 10ನೇ ಅಧ್ಯಾಯದ 12ನೇ ಗೀತಾ ಭಾಷ್ಯದ ವ್ಯಾಖ್ಯಾನದಲ್ಲಿ ಟೀಕಾಕೃತ್ಪಾದರು ಪ್ರಮೇಯ ದೀಪಿಕೆಯಲ್ಲಿ ಪ್ರಾಭವತ್ ಸಮರ್ಥ ಅಭವತ್, ಸಮರ್ಥನಾದ ಜಗತ್ತನ್ನು ನಿರ್ಮಿಸುವ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ ಪರಮಾತ್ಮ ಅಂತನ್ನು ವಿವರಣೆಯನ್ನು ಮಾಡ್ತಾರೆ. ವಾಯುದೇವರೇ ಜೀವೋತ್ತಮರು. ಅಂಥ ವಾಯುದೇವರಿಗೂ ಮತ್ತು ಉಳಿದವರಿಗೂ ಕುಣಿತಲ ಸರ್ವಸ್ಯ ಪ್ರಭವಾತ್
ಎಲ್ಲರನ್ನೂ ಕೂಡ ಪರಮಾತ್ಮ ಹುಟ್ಟಿಸಿ ಬೆಳೆಸಿ ಬೆಳೆಸ್ತಾನೆ. ಆದ್ದರಿಂದಾಗಿ ಅವನಿಗೆ ಪ್ರಭು ಅಂತ ತಿಳ್ಕೊಂಡಂತ ಹೇಳಿ ಹೇಳ್ತಾರೆ. ಪರಮಾತ್ಮ ತನ್ನ ಅನೇಕ ಮಹಿಮೆಗಳನ್ನು, ತನ್ನ ವಿಭೂತಿಗಳನ್ನು, ಜಗತ್ತಿನಲ್ಲಿ ನಾನು ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದೇನೆ ಅಂತನ್ನುವ ವಿಚಾರವನ್ನು 8, 9 10 ಅಧ್ಯಾಯಗಳಲ್ಲಿ ಹೇಳಿದಾಗ ಅರ್ಜುನ ಆ ರೂಪವನ್ನು ನೋಡಲು ಬಯಸ್ತಾನೆ. ಗೀತೆಯಲ್ಲಿ 11ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾನೆ, ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಂ ಇತಿ ಪ್ರಭೋ. ಸ್ವಾಮಿ, ನಿನ್ನ ಈ ವಿಭೂತಿ ರೂಪ, ಸರ್ವತ್ರದಲ್ಲಿ ವ್ಯಾಪ್ತವಾದ ರೂಪ, ಇದನ್ನು ನಾನು ನೋಡಲು ಅಧಿಕಾರಿಯಾಗಿದ್ದರೆ, ನಾನು ಅಧಿಕಾರಿಯಾಗಿದ್ದೇನೆ ಅಂತ ತಿಳ್ಕೊಂಡಂತೇಳಿ ನಿನ್ನ ಅಭಿಪ್ರಾಯವಿದ್ದರೆ, ಯೋಗೇಶ್ವರ, ಯೋಗಿಗಳ ನಿಯಾಮಕ, ಯೋಗಿಗಳ ಹೃದಯದಲ್ಲಿದ್ದು ಅವರನ್ನು ಆಳುವ ಮಹಾತ್ಮ, ದರ್ಶಯ ಆತ್ಮಾನಂ ಅವ್ಯಯಂ, ಅವಿನಾಶಿಯಾಗಿರ್ತಕ್ಕಂತಹ ನಿನ್ನ ಆ ವಿಶ್ವರೂಪವನ್ನು ನನಗೆ ತೋರಿಸು ಅಂತ ತಿಳ್ಕೊಂಡಂತೇಳಿ ಅಂದಾಗ, ಮನ್ಯಸೆ ಅಂತಿಕೊಂಡಂತೇಳಿ, ಒಂದು ವೇಳೆ ನೀನು ಮನ್ಯಸೆ ಅಂತಂದರೆ ಪರಮಾತ್ಮ ಪ್ರಭು ಅಂತನ್ನುವ ಸಾಮರ್ಥ್ಯದಿಂದ ಕೇವಲ ಸ್ವಾಮಿ ಅಷ್ಟೇ ಅಲ್ಲ, ಕಿಂತು ನಿನ್ನ ಇಚ್ಛೆ ಇದ್ದರೆ ಜಗತ್ತಿನಲ್ಲಿ ಎಲ್ಲವೂ ನಡೀತದೆ. ಕೇವಲ ಶರೀರಕ್ಕೆ ಅಧಿಕಾರಿ ನೀನಲ್ಲ, ಕೇವಲ ನಮ್ಮ ಶರೀರವನ್ನು ನಿಯಮನ ಮಾಡ್ತಕ್ಕಂಥವನಲ್ಲ, ನಮ್ಮ ಮನಸ್ಸನ್ನು ನಿಯಮನ ಮಾಡ್ತಕ್ಕಂಥವನು. ಕಿಂತು ಅತಿ ಸಾಮರ್ಥ್ಯಾತ್, ನಿನ್ನ ಸಾಮರ್ಥ್ಯದಿಂದಲೇ ಅತೀಂದ್ರಿಯನಾದ ನಿನ್ನನ್ನು ನೀನು ತೋರಿಸಲು ಸಮರ್ಥನಾಗಿದ್ದೆ. ನಿನ್ನ ಅನುಗ್ರಹವಿಲ್ಲದೆ ನಾವು ನೋಡಲಿಕ್ಕಾಗೋದಿಲ್ಲ. ಯಾಕೆ? ಸರ್ವಸಮರ್ಥನಾದ ನಿನ್ನಿಂದಲೇ ಮಾತ್ರ ಇದು ಸಾಧ್ಯವಿದೆ. ಅತೀಂದ್ರಿಯದು ಇಂದ್ರಿಯ ಗೋಚರವಾಗಬೇಕಾಗಿದ್ದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರಮೇಯ ದೀಪಕ ಹೇಳ್ತದೆ, ಈ ಶ್ಲೋಕದಲ್ಲಿರ್ತಕ್ಕಂಥ ಮನ್ಯಸೆ ಅಂತನ್ನುವ ಪದ್ಯ ನೀನು ಇಚ್ಛೆ ಮಾಡಿದರೆ, ಅತಿ ಸಮರ್ಥನಾದ ನಿನ್ನ ಮನಸ್ಸಿಗೆ ಬಂದರೆ, ನಿನ್ನ ಸಂಕಲ್ಪ ಇದ್ದರೆ, ಅತೀಂದ್ರಿಯನಾದ ನಿನ್ನನ್ನು ಈ ಇಂದ್ರಿಯಗಳಿಗೆ ಗೋಚರವಾಗುವಂತೆ ಮಾಡುವ ಅದ್ಭುತ ಸಾಮರ್ಥ್ಯ ಇದೆ. ಅತೀಂದ್ರಿಯವಾದದ್ದು ಇಂದ್ರಿಯಗಳಿಂದ ನೋಡುವಂತೆ ಮಾಡ್ತಾನೆ ಪರಮಾತ್ಮ. ಯಾಕೆ? ಅವನು ಅದಕ್ಕೆ ಅಕರ್ತುಂ ಅನ್ಯಥಾ ಕರ್ತುಮಪಿ ಸಮರ್ಥ. ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಭು ಪ್ರಭು ಅಂತ ತಿಳ್ಕೊಂಡು ಅಂತೇಳಿ ಹೆಸರು. ಕರ್ತುಂ ಅನ್ಯಥಾ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಸೃಷ್ಟಿಯನ್ನು ಮಾಡಲು ಸಮರ್ಥ, ಇದನ್ನು ರಕ್ಷಣೆ ಮಾಡಲು ಸಮರ್ಥ, ಕೊನೆಗೆ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳಲು ಸಮರ್ಥನಾಗಿದ್ದಾನೆ. ಎಲ್ಲವೂ ಅವನ ಅಧೀನ. ಯಾಕೆ? ಎಲ್ಲರಿಗೂ ನಿಯಮನ ಮಾಡ್ತಕ್ಕಂಥವನು. ಅಮರಕೋಶ ಹೇಳ್ತಾರೆ, ಅಧಿಭೂರ್ ನಾಯಕೋ ನೇತಾ ಪ್ರಭು. ಸಂಪೂರ್ಣ ಈ ಜಗತ್ತಿನ ಸ್ವಾಮಿ, ಸಂಪೂರ್ಣ ಜಗತ್ತನ್ನು ಪ್ರೇರಿಸು, ಅದನ್ನು ನೇಮನ ಮಾಡ್ತಕ್ಕಂಥವನಿಗೆ ಪ್ರಭು ಪ್ರಭು ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆದ್ದರಿಂದ ಪ್ರಭು ಅಂತಂದರೆ ಇವನೊಬ್ಬನೇ ಜಗತ್ತನ್ನು ಹುಟ್ಟಿಸಿದವನು, ರಕ್ಷಿಸಿದವನು, ಅದನ್ನು ನಿಯಮಿಸುವವನು. ಆದ್ದರಿಂದ ಇವನಿಗೆ ಪ್ರಭು ಪ್ರಭು ಅಂತ ತಿಳ್ಕೊಂಡಂತ ಹೆಸರು. ಭಗವದ್ಗೀತೆಯಲ್ಲಿ ಕೂಡ ಇದೇ ಮಾತನ್ನು ಹೇಳ್ತಾರೆ. ಪರಮಾತ್ಮ
ನಮಗೆ ಸರ್ವರಿಗೂ ಪ್ರೇರಕನು. ಗತಿ ಸಾಮಾನ್ಯಾತ್, ಗತಿ ಅಂತಿಕೊಳ್ಳೋ ಜ್ಞಾನ. ಪರಮಾತ್ಮ ಜ್ಞಾನ ಕೊಡ್ತಾನೆ, ಬರ್ತಾ ಪೋಷಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ನಮ್ಮೆಲ್ಲರನ್ನು ಸರ್ವ ವಿಧದಿಂದ ನಿಯಮನ ಮಾಡ್ತಾನೆ. ಆದ್ದರಿಂದ ಅವನಿಗೆ ಪ್ರಭು ಅಂತ ಕರೆದಿದ್ದಾರೆ. ಅವನಿಗೆ ಸಾಕ್ಷಿ ಅಂತೇಳಿ ಕೂಡ ಕರೆದಿದ್ದಾರೆ. ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕ ಈ ಮಾತನ್ನು ನಮಗೆ ತಿಳಿಸಿಕೊಡ್ತದೆ. ಇದಕ್ಕೆ ಅರ್ಥವನ್ನು ಬರೆಯುವಾಗ, ಆಚಾರ್ಯರು ಭಾಷ್ಯ ಬರೆಯುವಾಗ ಮತ್ತು ರಾಘವೇಂದ್ರ ಸ್ವಾಮಿಗಳು ಗೀತಾ ವಿವೃತ್ತಿಯಲ್ಲಿ ಬರೆಯುವಾಗ ಪ್ರಗತಾಃ ಭೂಹು ಆಶ್ರಯ ಅನ್ಯಾಶ್ರಯ ಯಸ್ಮಾತ್ ಸಹ ಅಂತೇಳಿ ಪ್ರಭು. ಅಂತಂದರೆ ಪ್ರಗತಃ, ವಿಶೇಷವಾಗಿ ಯಾವನನ್ನು ಆಶ್ರಯಿಸಿದೆ. ಭೂಹು, ಈ ಜಗತ್ತು, ಜಗತ್ತಿಗೆ ಆಶ್ರಯ ಆದ್ದರಿಂದಾಗಿ ಪ್ರಭು ಅಂತೇಳಿ ಹೆಸರು. ಭೂ, ಈ ಭೂಮಿಯನ್ನು, ಈ ಜಗತ್ತನ್ನು, ಸಂಪೂರ್ಣ ವಿಶ್ವವನ್ನು ಪ್ರಕರ್ಷೇಣ, ವಿಶೇಷವಾದ ರೀತಿಯಲ್ಲಿ ಪ್ರೇರಿಸ್ತಾನೆ. ಆದ್ದರಿಂದಾಗಿ ಇವನಿಗೆ ಪ್ರಭು ಅಂತ ಹೇಳಿ ಹೆಸರು. ಕೇವಲ ಮ್ಯಾನೇಜರಾಗಿ ಕೂತ್ಕೊಂಡಿಲ್ಲ ಪರಮಾತ್ಮ, ಒಳಗಿದ್ದು ಪ್ರೇರಿಸ್ತಾ ಇದ್ದ. ಅಥವಾ ಪ್ರಕೃಷ್ಟತ್ವಾತ್, ಪರಮಾತ್ಮ ಸರ್ವೋತ್ತಮನಾದ್ದರಿಂದಾಗಿ, ಸರ್ವಶ್ರೇಷ್ಠನಾಗಿದ್ದರಿಂದಾಗಿ ಅಂತಿಕೊಂಡಂತ ಅವನಿಗೆ ಹೆಸರು. ಸ್ವಯಮೇವ ಭವತಿ ಇತಿ ಭೂ, ತಾನಾಗಿ ಅಭಿವ್ಯಕ್ತನಾಗ್ತಾನೆ. ಇವನಿಗೆ ಹುಟ್ಟಿಸಿದವರು ಯಾರೂ ಇಲ್ಲ, ಇವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ನಿನ್ನಿನ ಹಿಂದಿನ ನಾಮದಲ್ಲಿ ಪ್ರಭವ ಅಂತ ಅನ್ನೋದ್ರಲ್ಲಿ ನಾವು ನೋಡಿದ್ದೇವೆ. ಇವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಸ್ವತಂತ್ರವಾಗಿ ತಾನಾಗೇ ಅಭಿವ್ಯಕ್ತನಾದವನು, ಯಾವಾಗಲೂ ಇರತಕ್ಕಂಥವನು ಸ್ವಯಂ. ಆದ್ದರಿಂದ ಸ್ವಸ್ಯ ಭೂ ಆಶ್ರಯ, ತನಗೆ ತಾನೇ ಆಶ್ರಯ. ಇವನಿಗೆ ಆಶ್ರಯ ಕೊಡ್ತಕ್ಕಂಥ ಸಮರ್ಥರು ಯಾರೂ ಇಲ್ಲ. ಆದ್ದರಿಂದಾಗಿ ಹುಟ್ಟಿಸ್ತಾನೆ, ಬೆಳೆಸ್ತಾನೆ, ಆನಂತರ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ, ನಿಯಮನ ಮಾಡ್ತಾನೆ, ಎಲ್ಲರಲ್ಲಿ ಇದ್ದು ಪ್ರೇರಣೆ ಮಾಡ್ತಾನೆ. ಸಮಸ್ತ ಷಡ್ವಿಧವಾದ ಐಶ್ವರ್ಯಗಳಿಂದ ಯುಕ್ತನಾಗಿದ್ದಾನೆ. ಇವನನ್ನು ಮೀರಿರ್ತಕ್ಕಂಥವ್ರು ಜಗತ್ತಿನಲ್ಲಿ ಯಾರೂ ಇಲ್ಲ. ಅತೀಂದ್ರಿಯನಾದ ತಾನು ಈ ಇಂದ್ರಿಯಗಳಿಗೆ ಗಮ್ಯವಾಗುವಂತೆ ಕೂಡ ತನ್ನ ಸ್ಥೂಲ ರೂಪವನ್ನು ಅಭಿವ್ಯಕ್ತಗೊಳಿಸ್ತಾನೆ. ಎಲ್ಲರ ನಿಯಾಮಕ ಇವನೇ, ಎಲ್ಲರಿಗೂ ಆಶ್ರಯ ಇವನೇ, ಜಗತ್ತನ್ನು ಮೀರಿ ಇದ್ದವನು ಇವನೇ, ಜಗತ್ತಿಗೆ ಆಶ್ರಯನು ಇವನೇ. ಆದ್ದರಿಂದ ಅವನು ಪ್ರಭು. ಎಂಥ ಅದ್ಭುತವಾಗಿರ್ತಕ್ಕಂಥ ವಿವರಣೆ ಈ ಪ್ರಭು ಶಬ್ದದಲ್ಲಿದೆ. ದಿನಕ್ಕೆ ಒಂದು ನಾಮದ ಚಿಂತನೆ ನಾವು ಮಾಡ್ತಾ ಇದ್ರೆ ಸಾಕು. ಅದಕ್ಕೋಸ್ಕರ ಬೃಹತಿ ಶಾಸ್ತ್ರ ಹೇಳ್ತದೆ, ಪ್ರರಿಚೆ ದಿವ ಇಂದ್ರ ಪೃಥಿವ್ಯಾ, ಪೃಥ್ವಿಯಿಂದ ಉಪಲಕ್ಷಣತೆಯ ಸಂಪೂರ್ಣ ವಿಶ್ವ ಅದನ್ನು ಮೀರಿ ಇದ್ದವನು ಅಂತನ್ನೋದನ್ನು ತಿಳಿಸ್ಕೊಡ್ತದೆ. ಯಾಕೆ? ಪತಿಂ ಜ್ಞಾನ ಉತ್ತಮರಾದ ವಾಯುದೇವರನ್ನು ಮೀರಿದ್ದವನು. ಸಂಪೂರ್ಣ ಜಗತ್ತು ಇವನ ಅಧೀನದಲ್ಲಿ ಒಂದು ರೋಮಕೂಪದಲ್ಲಿ ಹಿಡಿಸ್ತದೆ. ಆದ್ದರಿಂದ ಇವನಿಗೆ ಪ್ರಭು ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇಂದು ಈ ಪ್ರಭುವನ್ನು ನಾವು ಚಿಂತನೆ ಮಾಡೋಣ. ದಿನಕ್ಕೆ ಒಂದು ಪರಮಾತ್ಮನ ನಾಮವನ್ನು ಚಿಂತನೆ ಮಾಡ್ತಾ ಇದ್ದರೆ 1,000 ಅಂತಂದರೆ 3.5 ವರ್ಷ ನಮ್ಮ ಚಿಂತನೆಗೆ ಪ್ಲ್ಯಾನ್ ತಯಾರಾಗಿ ಭಗವಂತನಿಗೆ ಪ್ರಭು ಅಂತ ಕರೆದಿದ್ದಾರೆ.
ಇಂಥ ಪರಮಾತ್ಮ, ಜಗತ್ತಿಗೆ ಸ್ವಾಮಿಯಾದ ಪರಮಾತ್ಮ, ಇವನು ಬರೀ ಸ್ವಾಮಿ ಆಗಿಲ್ಲ, ಪ್ರತಿ ಕ್ಷಣ ತನ್ನ ಕಂಟ್ರೋಲ್ನಲ್ಲಿಟ್ಟುಕೊಂಡು ತನ್ನ ಇಚ್ಛಾನುಸಾರವಾಗಿ ಅದನ್ನು ನಡೆಸ್ತಾ ಇದ್ದಾನೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಮುಂದಿನ ಅವನ ಹೆಸರು ಈಶ್ವರ ಅಂತ ತಿಳ್ಕೊಂಡಂತಾರೆ. ಈ ಪ್ರಭು ಮೊದಲ್ಯಾಕೆ, ಈಶ್ವರ ಆಮೇಲೆ ಯಾಕೆ? ಹೌದು, ಪ್ರಭು ಅನ್ನೋದನ್ನು ನಾವು ತಿಳಿದುಕೊಂಡ ಮೇಲೆ ಜಗತ್ತಿನ ಸಂಪೂರ್ಣ ಆಶ್ರಯದಾತನಾದ ಇದನ್ನು ಸಂಪೂರ್ಣವಾಗಿ ನಿಯಮನ ಮಾಡ್ತಕ್ಕಂಥ ಪರಮಾತ್ಮ ಕೇವಲ ಮ್ಯಾನೇಜರ್ನಂತೆ ಸೂಚ್ಯವಾಗಲ್ಲ, ಪ್ರತಿಯೊಳಗೆ ಅಂತರ್ಯಾಮಿಯಾಗಿದ್ದು ಕೂಡ ಅವರ ನಿಯಮನ ಮಾಡ್ತಾನೆ ಅಂತ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಮುಂದಿನ ಪರಮಾತ್ಮನ ಹೆಸರು ಈಶ್ವರ ಅಂತ ತಿಳ್ಕೊಂಡಂತೆ. ಈಗಾಗಲೇ 40 ನಿಮಿಷ ಆಗೋಗಿದೆ. ಈಶ್ವರ ಪ್ರಾರಂಭ ಮಾಡಿದರೆ ಮತ್ತೆ 40 ನಿಮಿಷ, 40 ಅದು ಬೇಡ. ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತು ಇದೊಂದೇ ಚಿಂತನೆ ಮಾಡೋಣ. ಎಂಥ ಉಪಕಾರಿ ಪರಮಾತ್ಮ! ಅವನ ಹೊಟ್ಟೆಯಲ್ಲಿ ಬಿದ್ದುಕೊಂಡಿರ್ತಕ್ಕಂಥ ನಮ್ಮನ್ನು ಸೃಷ್ಟಿಗೆ ತರ್ತಾನೆ, ನಮಗೋಸ್ಕರ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ನಮಗೋಸ್ಕರ ನಮ್ಮ ಆಹಾರವನ್ನು ನಿರ್ಮಾಣ ಮಾಡ್ತಾನೆ, ಅದ್ಭುತವಾದ ಶರೀರ ಕೊಡ್ತಾನೆ. ಚಿಂತನೆ ಮಾಡ್ತಾ ಹೋಗಿ ದೇವರಲ್ಲಿ ಭಕ್ತಿ ಹುಟ್ಟದೇ ಇರೋದಿಲ್ಲ. ಇಷ್ಟು ಉಪಕಾರ ಮಾಡ್ತಕ್ಕಂಥವನು. ಯಾವುದೋ ಕ್ಷಣಿಕ ಸುಖ ಕೊಡ್ತಕ್ಕಂಥ ಹೆಂಡತಿಯನ್ನು ನಾವು ನೆನೆಸ್ತಿರ್ತೇವೆ, ಗಂಡನನ್ನು ನೆನೆಸ್ತಾ ಇರ್ತೇವೆ. ಆದರೆ ನನ್ನ ಹೃದಯವನ್ನು ಆಳುವ ಆ ಪರಮಾತ್ಮನನ್ನು ನಾವು ಚಿಂತನೆ ಮಾಡಲಿಲ್ಲಲ್ಲ ಅಂತ ತಿಳ್ಕೊಂಡಂತೇಳಿ ಅವನನ್ನು ಚಿಂತಿಸಬೇಕು. ಅಂತ ಒಬ್ಬ ವೇಶ್ಯೆ ಅದನ್ನು ಚಿಂತನೆ ಮಾಡ್ತಾ ಇರ್ತಕ್ಕಂಥ ಆ ಪಿಂಗಲ ಮುಂದೆ ಪರಮಾತ್ಮನ ಅಂಗಸಂಗವನ್ನು ಪಡೀತಕ್ಕಂಥ ಕುಬ್ಜ ಆಗಿ ಹುಟ್ಟುತ್ತಾಳೆ. ಭಗವಂತನಿಗೆ ಗಂಧವನ್ನು ಅರ್ಪಿಸಿ ಪರಮಾತ್ಮನಿಂದ ಸಂತಾನವನ್ನು ಪಡಿತಾಳೆ. ತಾನು ಯಾವುದೋ ಕ್ಷಣಿಕ ಸುಖ ಕೊಡ್ತಕ್ಕಂಥ ವ್ಯಕ್ತಿಗಳ ಹಿಂದೆ ಬಿದ್ದು ನನ್ನ ಆಯುಷ್ಯ ಕಳೆದುಕೊಂಡೆ, ಆದರೆ ಎಲ್ಲವನ್ನೂ ಎಲ್ಲ ಥರದ ಸುಖವನ್ನು ಕೊಡುವ ಆ ಭಗವಂತನನ್ನು ನಾನು ಮರೆತೆ, ನನ್ನ ಹೃದಯದ ಸ್ವಾಮಿಯನ್ನು ನಾನು ಮರೆತೆ ಅಂತ ತಿಳ್ಕೊಂಡಂತೇಳಿ ಆ ಸ್ವಾಮಿಗೆ ಶರಣು ಹೋಗಿ ತನ್ನ ಉತ್ತರ ವಯಸ್ಸಿನಲ್ಲಿ ಪೂರ್ತಿಯಾಗಿ ಭಗವಂತನಿಗೆ ತನ್ನನ್ನು ತಾನು ಒಪ್ಪಿಸಿಕೊಂಡು ಅವನ ಧ್ಯಾನದಲ್ಲಿರುವ ಆ ಪಿಂಗಲ ಅನ್ನುವ ವೇಶ್ಯ ಮುಂದಿನ ಜನ್ಮದಲ್ಲಿ ಕುಬ್ಜೆಯಾಗಿ ಹುಟ್ಟಿ ಆನಂತರ ಪರಮಾತ್ಮನ ಅಂಗಸಂಗವನ್ನು ಪಡೆಯುವ ಅದ್ಭುತವಾಗಿರ್ತಕ್ಕಂಥ ಅದ್ಭುತವಾದಂಥ ಅನುಭವವನ್ನು ಪಡೀತಾಳೆ, ಅದ್ಭುತವಾಗಿರ್ತಕ್ಕಂಥ ಸುಖವನ್ನು ಪಡೀತಾಳೆ. ಅಂದ ಮೇಲೆ ಪ್ರಭು ಅಂತಕೊಂಡಂತನ್ನುವ ನಮ್ಮ ಹೃದಯದ ಸ್ವಾಮಿ ಕೇವಲ ಜಗತ್ತಿನ ಸ್ವಾಮಿ ಅಲ್ಲ, ನಮ್ಮ ಮನಸ್ಸನ್ನು ಹೃದಯವನ್ನು ಆಳುವನು, ನಮಗೆ ಎಲ್ಲ ರೀತಿಯಿಂದಲೂ ಸಮೀಪದಲ್ಲಿರ್ತಕ್ಕಂಥವನು, ನನ್ನ ಯೋಗಕ್ಷೇಮವನ್ನು ಪ್ರತಿ ಕ್ಷಣದಲ್ಲಿ ನೋಡ್ಕೊಳ್ತಕ್ಕಂಥ ವ್ಯಕ್ತಿ. ಇಂಥ ಪ್ರಭುವನ್ನು ಇಂದಿನ ದಿನ ನಾವು ಚಿಂತನೆ ಮಾಡಿದ್ದೇವೆ. ಪರಮಾತ್ಮ, ಈ ನಿನ್ನ ಮಹಿಮೆಯ ಚಿಂತನೆ ನನ್ನ ಮನಸ್ಸಿನಲ್ಲಿ, ನನ್ನ ಬುದ್ಧಿಯಲ್ಲಿ ಸತತವಾಗಿ ಸ್ಥಿರವಾಗಿ ಉಳಿಯಲಿ. ನನ್ನ ಸ್ಮೃತಿ ಇದನ್ನು ಮೇಲಿಂದ ಮೇಲೆ ನನಗೆ ಸ್ಮರಣ ಮಾಡಿಕೊಡಲಿ ಅಂತ ಭಗವಂತನ ನಾವು ಪ್ರಾರ್ಥಿಸುತ್ತಾ ಇವತ್ತಿನ ಈ ಚಿಂತನೆಯನ್ನು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡೋಣ. ಇತ್ಯಾದ್ಯ ಕಥಾ ಪ್ರಸಕ್ತಿ. ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ಕ್ರಮ ಆಚಾರ್ಯ ಹೇಳಿಕೊಟ್ಟಿದ್ದಾರೆ. ದ್ವಾದಶ ಸ್ತೋತ್ರ ಹೇಳ್ತಾರೆ, ಪರಮಾತ್ಮ ಹೇಳ್ತಾರೆ, ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ಭೂತಾನಿ ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಪರಮಾತ್ಮ ಗುರುವಂತರಗತನಾಗಿ ಈ ಸೇವೆಯನ್ನು ಸ್ವೀಕರಿಸು. ಶ್ರೀಕೃಷ್ಣಾರ್ಪಣಮಸ್ತು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.